ಹಾಯ್ ಗಾಯ್ಸ್, ನಮ್ಮ ಬರ್ತ್ಡೇ ಯಾರ್ಯಾರು ನೋಡ್ತಾ ಇದ್ದೀರೋ ಅವರೆಲ್ಲ ವಿಶ್ ಮಾಡ್ಕೊಳ್ಳಿ. ವಿಶ್ ಮಾಡಿ ಹೇಗಿದ್ದೀರಂತ ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ವಿಡಿಯೋ ಫುಲ್ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ ಅಷ್ಟೇ. ಬಾಯ್. ಹಾಯ್, ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಸೊ ಇವತ್ತು ನನ್ನ ಮಗಳ ಬರ್ಡೇ. ಸೊ ದಯವಿಟ್ಟು ಎಲ್ಲರಿಗೂ ಅವಳಿಗೆ ವಿಶ್ ಮಾಡಿ. ನನ್ನೆಲ್ಲ ಫುಲ್ ಅಗಡ್ಬಿಟ್ಟು ಕಿರ್ಚಾಡಿ ವಾಯ್ಸ್ ಎಲ್ಲ ಹೋಗಿದೆ. ಪ್ಲೀಸ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬಾಯ್. ಸೊ ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಲಚ್ಚಿಕ್ ಕನ್ನಡ ವ್ಲಾಗ್ಗೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ತಾ ಇರ್ಬೋದು ಇವತ್ತು ನೀವು ನನ್ನ ಮಗಳ ಬರ್ಡೇದು ಸ್ಪೆಷಲ್ ಇವತ್ತು ಸೇಮಿಗೆ ಪಾಯಸ. ಸೊ ಅವಳು ಫೇವ್ರೇಟೇ ಮಾಡಿದ್ದೀವಿ. ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಬರ್ಡೇಗಳು ತುಂಬ ಗ್ರ್ಯಾಂಡಾಗೇನು ಮಾಡೋಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಹಬ್ಬ ಇರೋದ್ರಿಂದ ತುಂಬ ಸಿಂಪಲ್ಲಾಗಿ ಮಾಡಿದ್ದೀವಿ ಸೇಮಿಗೆ ಪಾಯಸ. ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ, ಹಾಗಾಗಿ ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಟೈಮು ಮಾಡ್ತೀನಿ, ಟೈಮ್ ಇರಲಿಲ್ಲ. ಸೊ ಡ್ಯೂಟಿಗೆ ಹೋಗಿದ್ವಲ್ಲ, ಡ್ಯೂಟಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬಾ ಟೈಮಾಗಿ ಹೋಗಿತ್ತು. ಸೊ ಬೇಗ ಬಂದುಬಿಟ್ಟು ಸೊ ಎಲ್ಲ ಕ್ಲೀನಿಂಗ್ ಎಲ್ಲ ಬೆಳಗ್ಗೆ ಏನು ಮಾಡಿರಲಿಲ್ಲ. ಸಾಯಂಕಾಲ ಬಂದುಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡಿ ಅಡುಗೆ ಮಾಡಿ ಸೊ ತುಂಬ ಟೈಮ್ ಆಯಿತು. ಹಾಗಾಗಿ ಮಾಮೂಲಿ ನಾರ್ಮಲ್ ಗೊತ್ತಿರೋ ಸ್ಪೆಷಲ್ಗಳೇ. ಸೊ ವಿಡಿಯೋ ನೋಡ್ತಿರೋರು ಪ್ಲೀಸ್ ನನ್ನ ಮಗಳಿಗೆ ವಿಶ್ ಮಾಡಿ. ನನ್ನ ಮಗಳು ಕೇಳ್ತಾ ಇರ್ತಾಳೆ, ಸೊ ಯೂಟ್ಯೂಬಲ್ಲಿ ವಿಶ್ ಬಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿತ್ತು ಪಾಯಸ ಮತ್ತು ಗೀ ರೈಸನ್ನ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಪಾಯಸ ಒಂದು ಟೈಮ್ ಸಾಕಾಗಲಿಲ್ಲ. ಸೊ ಸಿಂಪಲ್, ಅದೇನು ಹಾಲು, ಸಕ್ಕರೆ, ತುಪ್ಪ, ಏಲಕ್ಕಿ ಅಷ್ಟೇ ಅಲ್ವಾ. ಹಾಗಾಗಿ ಸೊ ಬಂದ ತಕ್ಷಣ ಪಾಯಸ ಎಲ್ಲ ಮಾಡಿ ಬೇಗ ಕಸ ಎಲ್ಲ ಗುಡಿಸಿ ತೊಳೆದ್ಬಿಟ್ಟು ಹೊರಗಡೆ ಸೊ ಕಲರ್ಫುಲ್ ರಂಗೋಲಿ ಎಲ್ಲ ಹಾಕಿದ್ದೆ. ಸೊ ಎಲ್ಲ ನನ್ನ ಮಗಳಿಗೋಸ್ಕರ ಅವಳು ಬಾಯಿ ಬಿಟ್ಟೆ ಕೇಳ್ತಾಳೆ ಫ್ರೆಂಡ್ಸ್. ಅವಳು ಮಮ್ಮಿ ರಂಗೋಲಿ ಹಾಕಿಲ್ಲ, ಮಮ್ಮಿ ಅದು ಮಾಡಿಲ್ಲ, ಮಮ್ಮಿ ಇದು ಮಾಡಿಲ್ಲ ಅಂದ್ಬಿಟ್ಟು. ಸೊ ಅವಳಿಗೆ ತುಂಬ ಆಸೆ ಅವಳ ಬರ್ಡೇನ ಅವಳು ತುಂಬ ಸೆಲೆಬ್ರೇಟ್ ಮಾಡ್ಕೋಬೇಕು, ಚೆನ್ನಾಗಿ ಮಾಡ್ಕೋಬೇಕು, ಸರ್ಪ್ರೈಸ್ ಎಲ್ಲಾಗಿರ್ಬೇಕು ಅಂದ್ಬಿಟ್ಟು. ಸೊ ಅವಳಿಗೆ ನನಗೂ ಕೂಡ ಕೆಲ್ಸಕ್ಕೆ ಹೋಗ್ಬೇಡ ಮಮ್ಮಿ, ಮನೇಲೇ ಇರೋ ಅಂತ. ಸೊ ನಾನೇನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ. ಸೊ ಯಾರನ್ನೂ ಕೂಡ ಕರೆದಿಲ್ಲ, ಯಾಕೆ ಅಂದರೆ ಕೆಲ್ಸಕ್ಕೆ ಹೋಗಿ ಬಂದು ಅಡುಗೆ ಮಾಡೋದು ಸ್ವಲ್ಪ ನನಗೆ ಟಯರ್ಡ್ ಆಗಿಬಿಡುತ್ತೆ. ಸೊ ಮನೆಗಿದ್ರೆ ಪರವಾಗಿಲ್ಲ ಅನ್ಬೋದು. ಸೊ ಅದಕ್ಕೆ ನಾನೇನು ಮಾಡೋಕ್ಕೆ ಹೋಗಿಲ್ಲ. ಕರೆದ್ರೆ ತುಂಬ ಜನ ಬರ್ತಾರೆ. ಸೊ ಮನೆಗಿದ್ರೆ ಏನೋ ಒಂದು ಮಾಡ್ಬೋದಲ್ಲ, ಸರಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಸುಮಾರು ಇದು ಮಾಡೋಷ್ಟೊತ್ತಿಗೆ ಇಷ್ಟು ಬರೀ ಸಿಂಪಲಾಗಿ ಇಷ್ಟು ಮಾಡೋದಕ್ಕೇ ಸುಮಾರು 8-8:30 ಆಗೋಯ್ತು. ಹಾಗಾಗಿ ನನ್ನ ಮಗಳಿಗೆ ನಾನು ಬರೋದನ್ನ ಎಷ್ಟು ವೆಯ್ಟಿಂಗಲ್ಲಿದ್ಲೋ. ನಾನು ಬರೋಷ್ಟು 1 hour ಪರ್ಮಿಷನ್ ತೊಗೊಂಡು ಬಂದೆ ಬೇಗ. ಆದರೂ ಕೆಲಸ ಬೇಗ ಮುಗಿಲಿಲ್ಲ. ಬಂದು ಸುಮಾರು ಮಳೆ ಬೇರೆ ಬರ್ತಾಯಿತ್ತು, ತುಂಬ ಅಂದರೆ ಸ್ವಲ್ಪ ಮಳೆ ಬೇರೆ ಬರ್ತಾಯಿತ್ತು. ಅಲ್ಲೆಲ್ಲ ಗಲೀಜು ಅನ್ನಿಸ್ತಾ ಇತ್ತು. ಸೊ 1 hour ಮಳೆ ಬಂತು. ಮಳೆಲ್ಲ ನಿಂತ ಮೇಲೆ ಫುಲ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬ ಜನ ಬಂದಿದ್ರು, ತುಂಬ ಜನ ಮಕ್ಕಳಂದರೆ ನನ್ನ ಮಗಳದ್ದು, ನನ್ನ ಮಗಂದು ಫ್ರೆಂಡ್ಸ್ ತುಂಬ ಜನ ಬಂದಿದ್ದರು. ತುಂಬ ಖುಷಿ ಆಯಿತು, ಸಿಂಪಲ್ಲಾಗಿ ಮಾಡಿದ್ರು. ಸೊ ಚೆನ್ನಾಗಿ ಇಷ್ಟ ಆಯಿತು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅವಳಂತೂ ಡ್ರೆಸ್ ಹಾಕ್ಕೊಂಡು ಫೋಸ್ ಕೊಟ್ಟಿದ್ದು. ಸೊ ನೋಡಿ, ತುಂಬ ಸಿಂಪಲ್ಲಾಗಿ ರಂಗೋಲಿನ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್, ಬೇಗ ಚುಕ್ಕಿ ಇಲ್ಲದೆ ಬೇಗ ಹಾಕುವಂಥ ರಂಗೋಲಿ ಇದು. ಕಲರ್ ಹಾಕಿದರೆ ಸೂಪರಾಗಿ ಕಾಣುತ್ತೆ. ಸೊ ಟ್ರೈ ಮಾಡಿ ನೀವು. ಎದ್ದ ತಕ್ಷಣ ಕನ್ಫ್ಯೂಸ್ ಆಗುತ್ತೆ, ಯಾವ ರಂಗೋಲಿ ಹಾಕೋದಪ್ಪ ಹಂಗೆ ಹಿಂಗೆ ಅಂತ. ಸೊ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡ್ರೆ ಮನೆ ಮುಂದೆ ನೀಟಾಗಿ ಕಾಣಿಸುತ್ತೆ.
ನಾನು ದೊಡ್ಡ ದೊಡ್ಡದೆಲ್ಲ ಹಾಕಕ್ಕೆ ಹೋಗಲ್ಲ. ಊರ ಸೈಡು ಸಗಣಿ ಎಲ್ಲ ಹಾಕಿ ಸಾರಿಸಿರ್ತಾರಲ್ಲ, ಆ ಕಡೆ ದೊಡ್ಡದು ಹಾಕ್ಬೋದು, ಚೆನ್ನಾಗಿರುತ್ತೆ. ಇದು ಟೈಲ್ಸ್ ಅಲ್ವಾ ಮನೆ ಮುಂದೆ, ಎಲ್ಲ ಹೋಗ್ಬಿಡುತ್ತೆ. ಹಂಗಾಗಿ ಸೊ ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಲಚ್ಚಿ ಲಚ್ಚಿ ಇಲ್ಲಿ ಲಚ್ಚಿ. ಸೊ ನಮ್ಮ ಲಚ್ಚಿದನ್ನು ಹುಡುಕ್ತಾ ಇದ್ದೆ. ನನ್ನ ಮೇಲೆ ಬಂದಿದ್ದೆ, ಟೆರೇಸ್ ಮೇಲೆ ಎಲ್ಲ ಹೋಗ್ಬಿಟ್ಟೆ ಅಂದ್ಬಿಟ್ಟು ಬೊಗಳ್ತಾ ಇತ್ತು. ನೋಡಿ ರಂಗೋಲಿ ಸೂಪರಾಗಿ ಬಂದಿದೆ. ಸೊ ಟ್ರೈ ಮಾಡಿ ನೋಡಿ. ಅಡುಗೆ ಕೂಡ ಸೊ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಆದ್ರೂ 8-8:30 ಆಗೋಯ್ತು. ಏನಂತ ಗೊತ್ತಾಗಲಿಲ್ಲ, ಟೈಮ್ ವೇಸ್ಟ್ ಜಾಸ್ತಿ ಆಗೋಯ್ತು. ಬೇಗ 7 ಗಂಟೆಗೆಲ್ಲ ಮುಗಿಸೋಣ ಅಂದ್ಕೊಂಡೆ, ಫ್ರೆಂಡ್ಸ್ನೂ ಕೂಡ ಕರಿಬೇಕು ಅಂದ್ಕೊಂಡೆ. ಸೊ ಅಡುಗೆ ಮಾಡಲಿಲ್ವಲ್ಲ, ಹಂಗಾಗಿ ಮತ್ತು ಅವರು ಕೆಲವ್ರಿಗೆ ಶ್ರಾವಣ ಅಲ್ವಾ, ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಬೇಗ ಬೇಗ ಎಲ್ಲ ಮಾಡಿಬಿಟ್ಟೆ. ಏನೋ ಗೀ ರೈಸ್ ಒಂದು ಮಾಡಿದ್ದೀನಿ ಅಷ್ಟೇ, ಗೀ ರೈಸ್ ಪಾಯಸ ಮಾಡಿದ್ದೀನಿ ಅಷ್ಟೇ. ನಮ್ಮ ಮನೆಯವ್ರ ಫ್ರೆಂಡ್ ಚಿಕನ್ ಗ್ರೇವಿ ಕೊಟ್ಟಿದ್ದು, ಸೂಪರಾಗಿತ್ತು, ಚೆನ್ನಾಗಿತ್ತು. ಹಂಗೆ ಅದರಲ್ಲೇ ತಿಂದ್ವಿ ನಾವು. ಸೊ ನೋಡಿ ನನ್ನ ಮಗಳು ರೆಡಿಯಾಗಿದ್ದಾಳೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅನ್ನಕ್ಕೆ ಇಟ್ಬಿಟ್ಟು ಅವಳಿಗೆ ತಲೆ ಎಲ್ಲ ಬಾಚ್ತಾ ಇದ್ದೀನಿ. ಸೊ ಟೈಮ್ ಆಗಲೇ 7:30 ಆಗೋಗಿತ್ತು. ಅವಳಿಗೆ ತಲೆ ಬಾಚಿ ನಾನು ರೆಡಿಯಾಗಿ, ಸೊ ಎಲ್ಲ ಆವಾಗಲೇ ಬೆಳಗ್ಗೆ ಎದ್ದು ನಾವೇನು ಮಾಡಿರಲಿಲ್ಲ. ನನ್ನ ಮಗ ವೀಡಿಯೋ ಮಾಡಬೇಡ, ನಾನು ಬಟ್ಟೆ ಹಾಕಿಲ್ಲ ಅಂತಿದ್ದ. ನನ್ನ ಮಗಳು ವೀಡಿಯೋ ಮಾಡೋ ಅಂತ ಹೇಳಿದ್ಲು, ನನ್ನ ಮಗ ಮಾಡಬೇಡ ಅಂತ ಇದ್ದ. ಸೊ ಇರಲಿ ಅಂದ್ಬಿಟ್ಟು ಹಾಕಿದೆ. ನಮ್ಮತ್ತೆ ಕೂಡ ನೋಡಿ ಸ್ಯಾರಿ ಹಾಕ್ಕೊತಿದ್ರು, ನಾನು ನೋಡಲೇ ಇಲ್ಲ ಅವ್ರನ್ನ ಸ್ಯಾರಿ ಹಾಕ್ತಾಯಿದ್ದಿದ್ದು. ಸೊ ಹಂಗೆ ವೀಡಿಯೋದಲ್ಲಿ ಬಂದುಬಿಟ್ಟಿದ್ದೆ. ಸೊ ಡ್ರೆಸ್ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆಯಾ ಇಲ್ಲ ಅಂದ್ಬಿಟ್ಟು. ನನ್ನ ಮಗಳು ನೋಡ್ತಾ ಇರ್ತಾಳೆ. ರೆಡಿ ಆಗೋದಂದರೆ ಹೆಣ್ಮಕ್ಳಿಗೆ ಎಷ್ಟು ಇಷ್ಟ ಅಂತ ಇಲ್ಲೇ ನೋಡಿ ಗೊತ್ತಾಗುತ್ತೆ. ಸೊ 2-3-4 ಟೈಮ್ ರೆಡಿ ಆದ್ಲು ನನ್ನ ಮಗಳು. ಬೆಳಗ್ಗೆ 2 ಟೈಮ್ ರೆಡಿ ಆದ್ಲು. ಈ ಸಾಯಂಕಾಲ ಬಂದ ತಕ್ಷಣ ಒಂದು ಸಾರಿ, ಕೇಕ್ ಕಟ್ ಮಾಡುವಾಗ ಒಂದು ಸಾರಿ. ಸೊ ಮೇಕಪ್ ಮಾಡ್ಕೊತಾನೆ ಇದ್ಲು. ಯಾವಾಗಲೂ ಮಾಡಲ್ಲ ಅವಳು, ಬರ್ಡೇ ಟೈಮಲ್ಲಿ ಅಷ್ಟೇ ಅವಳು ಮಾಡ್ಕೊಳ್ಳೋದು. ಅವ್ರ ಅಣ್ಣನ ಬರ್ಡೇಗೆ ಅವಳು ರೆಡಿ ಆಗಲ್ಲ, ಸಿಂಪಲ್ಲಾಗಿರ್ತಾಳೆ. ಸೊ ನಮ್ಮ ಅತ್ತೆಗೊಂದು ಸ್ಯಾರಿ ಕೊಟ್ಟೆ. ಸೊ ಅವ್ರಿಗೆ ಕಂಫರ್ಟಬಲ್ ಆಗಿಲ್ಲ, ಅದು ಉಟ್ಕೊಳಕ್ಕೆ ಬಂದಿಲ್ಲ ಅವ್ರಿಗೆ. ಇನ್ನೊಂದು ಸ್ವಲ್ಪ ಸ್ಮೂತಾಗಿರೋದು ಕೊಟ್ಟೆ, ಅದನ್ನು ಹಾಕ್ಕೊಂಡ್ರು. ಸೊ ಇಲ್ಲಿ ಅವ್ರಿಗೂ ಕೂಡ ಒಂದು ಆಸೆ ಇರುತ್ತಲ್ಲ, ಫೋಟೋ ಗಿಟೋ ತೆಗಿಯೋಣ ಅಂದ್ಬಿಟ್ಟು ಅವ್ರನ್ನ ಕೂಡ ರೆಡಿ ಮಾಡಿಸ್ತಾ ಇದ್ದೆ. ಇರೋ ತನಕ ಚೆನ್ನಾಗಿರ್ಬೇಕಲ್ವ ಫ್ರೆಂಡ್ಸ್. ಸತ್ತ ಮೇಲೆ ಏನು ತೊಗೊಂಡೋಗ್ತೀವಿ ಹೇಳಿ, ಏನು ತೊಗೊಂಡೋಗಲ್ಲ. ಇರೋವ್ರಿಗೂ ಜಾಲಿ, ಸತ್ತ ಮೇಲೆ ಖಾಲಿ. ಅವಳು ಏನೇನೋ ಮಾಡ್ತಾಯಿದ್ಲು. ಏನೇ ಹೇಳ್ತಾ ಇದ್ದಾಳೆ ಮೋಸ್ಟ್ಲಿ. ನಾನು ವಾಯ್ಸ್ ತೆಗೆದ್ಬಿಟ್ಟಿದ್ದೀನಿ, ಅದು ವಾಯ್ಸು ನೋಡಿ. ಬೇರೆ ಸೀರೆ ಕೊಟ್ಟೆ ನಮ್ಮ ಅತ್ತೆಗೆ. ನಾನು ಒಬ್ಸರ್ವ್ ಮಾಡಿಲ್ಲ, ವಿಡಿಯೋ ಬೇರೆ ಆಗ್ತಾಯಿತ್ತು, ಅವ್ರನ್ನ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರು. ಅದಕ್ಕೆ ಅದನ್ನು ಸ್ವಲ್ಪ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಇವಾಗ ಕೊಟ್ಟರೆ ಸೀರೆ ಸೂಪರಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ, ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿದೆ ಮತ್ತೆ ಸ್ಯಾರಿ ಅಂತ ಹೇಳ್ತಾಯಿದ್ರು. ಸೊ ನಾನು 2 ವರ್ಷ ಹಿಂದೆ ನಮ್ಮ ವರಮಹಾಲಕ್ಷ್ಮಿಗೆ ಅಂತ ತೊಗೊಂಡಿದ್ದು ಸ್ಯಾರಿ. ಬಾರೋ ನಿಲ್ವಾ, ಎಲ್ಲರೂ ಬರ್ರಿ ಹುಡುಗರು. ತುಂಬ ಮಕ್ಕಳು ಬಂದಿದ್ರು. ಬಂದ ತಕ್ಷಣ ತುಂಬ ಗಲಾಟೆ ಮಾಡ್ತಾಯಿದ್ರು. ಯೂಟ್ಯೂಬಲ್ಲಿ ಹಾಕ್ತೀರಾ ಆಂಟಿ?
ಏನ ಹೋಗಿ ನೀನು ಅಲ್ಲಿಗೆ ಫೋಟೋ ತೆಗಿತೀನಿ ನಿಂದ ಒಂದು ಹೋಗಿ ವಿಡಿಯೋ ಮಾಡ್ತೀನಿ. ವಿಡಿಯೋದಲ್ರಿ ರೀಲ್ಸೇ ಮಾಡಿಬಿಡ್ತೀನಿ ಯೂಟ್ಯೂಬಲ್ಲಿ. ಗಿಫ್ಟ್ ಕೊಡಕ್ ತೆಗಿಯಲೇ ಎಮ್ಮೆ. ತೆಗಿ. ಎಡಿಟ್ ಮಾಡ್ಕೊಂತೀನಿ. ಇನ್ನೊಂದು ಸರ್ ಥ್ಯಾಂಕ್ ಯು ನೋಡಿಲಿ ಗಿವ್ ಮೀ. ಕೊಡಲ್ಲ ನನ್ನ ಫ್ರೆಂಡ್ ಮಾಡವ ಇರು. ಮಚ್ಚ ಒಂದು ಒಳ್ಳೆ ಸಾಂಗ್ ಇತ್ತು ಮಚ್ಚ. ಯೂಟ್ಯೂಬ್ ಹೋಗ್ಬಿಟ್ಟು ಒಂದು ಒಳ್ಳೆ ಸಾಂಗ್ ಇತ್ತು ಮಚ್ಚ. ಸೊ ಮಕ್ಕಳು ನೋಡಿ ನನಗೂ ತುಂಬ ಖುಷಿ ಆಯಿತು. ಯಾಕೆ ಅಂತ ಅಂದರೆ ಅವರು ಬೇರೆಯವ್ರ ಮನೆಗೆಲ್ಲ ಹೋಗೋದು ನೋಡಿದ್ದೀನಿ. ತುಂಬ ಗಲಾಟೆ ಮಾಡ್ತಾಯಿದ್ರು. ನನಗೆ ಒಂಥರ ಮಕ್ಕಳು ಡೀಸೆಂಟಾಗಿದ್ದರೆ ಖುಷಿಯಾಗುತ್ತೆ, ಗಲಾಟೆ ಮಾಡ್ತಿದ್ರೆ ಇರಿಟೇಟ್ ಆಗುತ್ತೆ. ಸೊ ತುಂಬ ಡೀಸೆಂಟಾಗಿದ್ದರು ನಮ್ಮ ಮನೆಗೆ ಅಂತೂ. ನಾನೇನು ಬೈಲಿಲ್ಲ. ಒಂದು ಸಾರಿ ಹೇಳಿದೆ ಸೈಲೆಂಟಾಗಿ ಕೂತ್ಕೋಬೇಕು ಮಕ್ಕಳು ಅಂದ್ಬಿಟ್ಟು. ತುಂಬ ಸೈಲೆಂಟಾಗಿ ಕೂತಿದ್ರು. ತುಂಬ ಖುಷಿ ಆಯಿತು. ಬೇರೆ ಮನೆಗೆ ಹೋದಾಗ ಎಷ್ಟು ಗಲಾಟೆ ಮಾಡ್ತಿದ್ರು ಗೊತ್ತಾ ಫ್ರೆಂಡ್ಸ್ ಇವರು. ತುಂಬ ಏನಪ್ಪ ಈ ರೇಂಜಿಗೆ ಗಲಾಟೆ ಮಾಡ್ತಾರೆ ಅಂತ. ಸೊ ದೇವ್ರ ಪೂಜೆ ಎಲ್ಲ ನೀಟಾಗಿ ಎಲ್ಲ ಫುಲ್ ಪ್ರತಿಯೊಂದು ಎಲ್ಲ ಕೆಲಸ ಆಗಿತ್ತು. ಆಮೇಲೆ ಸೊ ಎಲ್ಲರನ್ನೂ ಕರೆದೆ, ಬಂದರು. ತುಂಬ ಜನ ಬಂದಿದ್ದರು ಅಕ್ಕಪಕ್ಕದವರೇ. ಸೊ ನಮ್ಮ ಬಿಲ್ಡಿಂಗ್ ಅವರೇ ಅವರು, ಹೊರಗ್ಲವ್ರು ಯಾರಿಲ್ಲ. ಸೊ ಎಲ್ಲ ನಮ್ಮ ಬಿಲ್ಡಿಂಗ್ ಅವರೇ ಆದ್ದರಿಂದ ಕರೀಲೇಬೇಕು ಫ್ರೆಂಡ್ಸ್ ಅವ್ರನ್ನ. ಮತ್ತು ನಾವು ಕರೆದಾಗ ನಾವು ಹೋಗ್ತೀವಲ್ಲ. ಸೊ ಹಾಗಾಗಿ ನಾನು ಕರೆದೆ. ಒಂದು ಇಬ್ಬರು ಬಂದಿಲ್ಲ ಅಷ್ಟೇ, ಇನ್ನೆಲ್ಲರೂ ಬಂದರು. ಸೊ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ ಆಗೋದ್ರೂ. ಸೊ ಐಸ್ ಕೇಕ್ ತರಬೇಕನ್ನೋ ಪ್ಲ್ಯಾನ್ ಇತ್ತು. ಐಸ್ ಕೇಕ್ ಅವರು ಮಾಡಿಕೊಡ್ಲಿಲ್ಲ ಸಡನ್ನಾಗಿ. ಇದು ನಾರ್ಮಲ್ ಕೇಕು ವೆನಿಲಾ. ಸೊ ಬೇಗ ಮಾಡಿಕೊಟ್ರು. 1 ಅವರ್ಗೆಲ್ಲ ಐಸ್ ಕೇಕು ಮಾಡಿಕೊಡ್ಲಿಲ್ಲ ಅವರು. ಟೈಮ್ ಆಯಿತು ಇವಾಗ ಮಾಡಲ್ಲ ಅಂದರು. ಸೊ ಹಾಗಾಗಿ ನಾವು ಸರಿ ಬಿಡು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸೊ ನಾರ್ಮಲ್ ಕೇಕೆ ತರಿಸಿದ್ವಿ. ನಾವು ಯಾವಾಗ ಐಸ್ ಕೇಕೆ ತರಿಸೋದು ತುಂಬ ಇಷ್ಟ ನಮ್ಮೆಲ್ಲರಿಗೂ. ಅದು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇದನ್ನೇ ಒಂದು 3 kg ಏನೋ ತರಿಸಿದ್ವಿ. ಸೊ ಮಕ್ಕಳು ಜಾಸ್ತಿ ಇದ್ದರು. ಸೊ ಜನ ಕೂಡ ಬಂದ್ರಲ್ಲ, ಹಂಗಾಗಿ ಇನ್ನೊಂದು kg ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ತರಿಸಿದ್ವಿ. ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಆಗ್ತಾಯಿದೆ ನೋಡಿ. ನಾನೇನು ರೆಡಿ ಆಗಿಲ್ಲ. ಬೆಳಗ್ಗೆ ಡ್ಯೂಟಿಗೆ ಹೆಂಗೆ ಹೋಗಿದ್ದೆ ಅದೇ ಡ್ರೆಸ್ಸಲ್ಲಿ ಇದ್ದೀನಿ ನಾನು. ಯಾರು ಕೂಡ ಏನು ರೆಡಿ ಆಗಿಲ್ಲ. ನನ್ನ ಮಗಳು ಮಾತ್ರ ರೆಡಿಯಾಗಿರೋದು. ಮಿಕ್ಚರು, ಚಾಕ್ಲೇಟು, ಕೇಕ್ ಅಷ್ಟೇ. ಪಾಯಸ ಕೊಡಬೇಕಿತ್ತು. ನಾನು ಬೌಲ್ಸ್ ಇರಲಿಲ್ಲ ಅಂದ್ಬಿಟ್ಟು ನಾನು ಕೊಡೋಕೆ ಹೋಗಲಿಲ್ಲ. ಸೊ ಬೌಲ್ಸ್ ಸಿಗಲಿಲ್ಲ. ನಮಗೆ ಟೈಮ್ ಆಗೋಗಿತ್ತಲ್ಲ ಸಾಯಂಕಾಲ. ಸ್ವಲ್ಪ ದೂರ ಹೋಗಬೇಕಿತ್ತು. ನಮ್ಮ ಸರೌಂಡಲ್ಲಿ ಸಿಗಲಿಲ್ಲ ಬೌಲ್ಸು. ನೋಡಿ ನಮ್ಮ ಅತ್ತೆಗೆ ಸ್ಯಾರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಅತ್ತೆನೂ ಅಷ್ಟೇ ಫೋಟೋಗೆಲ್ಲ ತುಂಬ ಫೋಸ್ಗಳು ಕೊಡ್ತಾಯಿದ್ರು. ನಾನೇ ಹೇಳಿದೆ ಇನ್ನೂರಿಗೆ ಹೋದ್ರೆ ಏನು ಬರಲ್ವೋ ಹಂಗೆ ಹೆಂಗೆ ಅಂದ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆದ್ವಿ. ವಿಡಿಯೋ ನಮ್ಮ ಪಕ್ಕದ ಮನೆ ಹುಡುಗಿ ವಿಡಿಯೋ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ಲು. ಸೊ ಹೆಲ್ಪ್ ಮಾಡಿದ್ಲು ಅವಳು ಕೂಡ. ಖುಷಿ ಆಯಿತು. ಒಬ್ಬರು ಕೇಕ್ ಎಲ್ಲ ಪ್ಲೇಟ್ಗೆ ಹಾಕ್ಕೊಡ್ತಾಯಿದ್ರು. ಚೆನ್ನಾಗಿ ಇದು ಮಾಡಿದ್ರು ಹುಡುಗಿರು. ಒಂದು ಹುಡುಗಿ ತುಂಬ ಹೆಲ್ಪ್ ಮಾಡಿದ್ಲು. ಸರ್ ಎಲ್ಲ ನಮ್ಮ ಪಕ್ಕದ ಮನೆಯವರು. ಅಲ್ಲಿ ಒಬ್ಬರು ಮಾತ್ರ ನಮ್ಮ ಮನೆ ಓನರು. ಅಲ್ಲಿ ಮಾತಾಡ್ತಾ ಇದ್ದಾರೆ ಟಾಪ್ ಹಾಕ್ಕೊಂಡು, ಗ್ರೇ ಕಲರ್ ಅವರು. ಸೊ ಅವರು ಕೂಡ ಒಳ್ಳೆಯವರು, ತುಂಬ ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ಲಿಯಾಗಿರ್ತಾರೆ. ಹುಡುಗಿ ಏನು ವಿಡಿಯೋ ಮಾಡಿದ್ದು ಎಡಿಟ್ ಮಾಡೋ ಸ್ಟೈಲ್ ಆ ಥರ ವಿಡಿಯೋ ಮಾಡ್ತಾಯಿದ್ಲು ಅವಳು. ಏನಂದರೆ ಮಕ್ಕಳು ಸೌಂಡ್ ಮಾಡಿಲ್ಲ, ಅದೊಂದೇ ಖುಷಿಯಾಗಿದ್ದು ನನಗೆ. ಡೀಸೆಂಟ್ ಆಗಿದ್ದರು ಎಲ್ಲ ಮಕ್ಕಳು. ಹುಡುಗಿ ಪಾಪ ತುಂಬ ಹೆಲ್ಪ್ ಮಾಡಿದ್ಲು. ಒಬ್ಳಿಗೆ ಆಗಲ್ಲ ಅಂದ್ಬಿಟ್ಟು ಕೇಕೆಲ್ಲ ಬೌಲ್ಗೆ ಹಾಕ್ಕೊಡ್ತಾಯಿದ್ಲು. ನನ್ನ ಮಗನ ಫ್ರೆಂಡ್ಸು, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ನೋಡಿ. ಈ ಹುಡುಗಿನೇ ವಿಡಿಯೋ ಮಾಡಿರೋದು, ನಮ್ಮ ಪಕ್ಕದ ಮನೆ ಹುಡುಗಿ ಅದು.
ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಮಕ್ಕಳಿಗೆ ಹೆಲ್ಪಿಂಗ್ ನೇಚರ್ ಇರಬೇಕು. ಸೊ ಅದು ಇವರಲ್ಲಿ ಇತ್ತು. ನೀಟಾಗೆಲ್ಲ ಹೆಲ್ಪ್ ಮಾಡಿದರು. ಒಬ್ಳಿಗೆ ಕೇಕ್ ಕಟ್ ಮಾಡಿ ಚಾಕ್ಲೇಟ್ ಕೊಟ್ಟು ಎಲ್ರಿಗೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡ್ತಾಯಿದ್ರು. ನೋಡಿ ಫೋಟೋಗೆ ಅಂತ ನಾವು ಇದು ಮಾಡ್ತಾಯಿದ್ವಿ. ಸೊ ವಿಡಿಯೋ ಕೂಡ ಮಾಡಿಬಿಟ್ಟಿದ್ದಾರೆ. ಫೋಟೋ ತೆಗೀರಿ ಅಂದರೆ ವಿಡಿಯೋ ಮಾಡಿದ್ದಾರೆ. ಸೊ ಹೋಗ್ಲಿ ಬಿಡು ಅಂದ್ಬಿಟ್ಟು ಎಲ್ಲ ಹಾಕಿದೆ. ಮತ್ತು ಎಡಿಟ್ ಮಾಡೋಕ್ಕೆ ಟೈಮ್ ಕೂಡ ಸಾಕಾಗಲಿಲ್ಲ. ಸೊ ಎಲ್ಲ ತೆಗಿಕ್ಕೂ ಕೂಡ ಆಗಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮೊಬೈಲ್ನ ಶೇರ್ ಮಾಡ್ತಾ ಇದ್ದಾರೆ. ಇದೆಲ್ಲ ಫೋಟೋಗೆ ಫೋಸ್ ಕೊಟ್ಟಿದ್ದು ವಿಡಿಯೋ ಮಾಡಿದ್ದಾರೆ ಯಾರೋ, ನಾನು ಕೂಡ ಅಬ್ಸರ್ವ್ ಮಾಡಲಿಲ್ಲ, ಹಾಕ್ಬಿಟ್ಟಿದ್ದೀನಿ. ಸೊ ಹೋಗ್ಲಿ ಬಿಡು, ಇರುತ್ತೆ ನೆನಪಿಗೆ ಅಂತ ಹಾಕಿದ್ದೀನಿ ಮೋಸ್ಟ್ಲಿ. ತಿನ್ನೋದು ಮಾತ್ರ ತಿಂತಾನೆ ಇದ್ಲು ಅವಳು. ಅವಳಿಗೆ ಮಿಕ್ಚರ್ ಅಂದರೆ ಇಷ್ಟ. ತಿಂತಾನೆ ಇದ್ಲು. ಅವಳು ಹಾಕಿರೋಂಥ ಸೆಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ತರಿಸಿ 1 ಇಯರ್ ಆಯಿತು. ಚೆನ್ನಾಗಿದೆ. ಫ್ಲಿಪ್ಕಾರ್ಟಿಂದ ತರಿಸಿರೋದು. ಚೆನ್ನಾಗಿದೆ. ಅದು ಕಲರ್ ಕೂಡ ಏನು ಶೇಡ್ ಆಗಿಲ್ಲ. ಚೆನ್ನಾಗಿದೆ. ನೋಡಿದ ಮತ್ತೆಗೆ ಆ ಸ್ಯಾರಿ ಸೂಪರಾಗಿ ಕಾಣಿಸ್ತಾ ಇದೆ. ನಾನು ಒಂದು ದಿನಾನೂ ಹುಟ್ಟಿಲ್ಲ ಫ್ರೆಂಡ್ಸ್. ಅದು ತೊಗೊಂಡು ಸುಮಾರು 2 ವರ್ಷ ಮೇಲೇ ಆಯಿತು. ನನಗೇನೋ ತೊಗೊತೀನಿ ಇಟ್ಕೊತೀನಿ, ಸ್ಯಾರಿ ಹಾಕೊಳ್ಳೋದೇ ಇಲ್ಲ. ಅಲ್ಲಿ ಕೆಲಸ ಮಾಡುವಾಗ ನಮಗೆ ಇರಿಟೇಟ್ ಆಗುತ್ತೆ. ಸೊ ಓಡಾಡಬೇಕಲ್ಲೆಲ್ಲ, ಹಾಗಾಗಿ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ಅಜ್ಜಿ ಮೊಮ್ಮಕ್ಕಳು ಪೋಸ್ ಕೊಟ್ಟಿದ್ದೆ. ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಸೊ ಅವ್ಳಿಗೆ ವಿಡಿಯೋ ಕೂಡ ಮಾಡಿದೆ. ಇಲ್ಲಿ ಬಿಡು ಅಂತ ನಾನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ದಿನಾನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫುಲ್ಲು ವಿಡಿಯೋ ನೋಡಿ. ನನ್ನ ಮಗಳು ಬರ್ಡೇ ಮಿಸ್ ಮಾಡ್ಕೋಬೇಡಿ. ಅವಳು ನನ್ನ ಮಗಳು ರಾತ್ರಿ ಎಲ್ಲ ಒತ್ತಿ ಹೇಳಿದ್ದಾಳೆ, ಅಮ್ಮ ನನ್ನ ವಿಡಿಯೋ ಬಿಡು ಅಂತ. ಅವಳ ಅಜ್ಜಿ ಹತ್ರ ಆಶೀರ್ವಾದ ಕೂಡ ತಗೊತಾ ಇದ್ದಾಳೆ. ಅವಳು ಆಶೀರ್ವಾದ ತಗೋ ಅಂತಂದರೆ ಅಲ್ಲೇ ಬಕ್ಕೊಂಡ್ಬಿಟ್ಟು ಕಾಲೆಲ್ಲ ಗಿಲ್ತಾ ಇದ್ಲು ಅವಳು. ಅಳಿಯಲ್ಲ ಯಾರಿಗಾದ್ರೂ ಕಾಲಿಗೆ ನಮಸ್ಕಾರ ಮಾಡ್ಕೊ ಅಂದರೆ ಹಾಗೆ ನಮಸ್ಕಾರ ಮಾಡ್ಕೊಂಡು ಕಾಲಿಗೆ ಜೋರಾಗಿ ಗಿಲ್ಲಿ ಬಿಡ್ತಾಳೆ ಅವಳು. ಸೊ ಫ್ಯಾಮಿಲಿ ಫೋಟೋ ಇರಲಿ ಅಂತ ಎಲ್ಲರೂ ಫೋಟೋ ಇಸ್ಕೊತಾ ಇದ್ವಿ. ನಮ್ಮ ಲಚ್ಚಿನ ಮೇಲೆ ಕಟ್ಟಾಕ್ಬಿಟ್ಟಿದ್ದೆ. ಜನ ಇದ್ದರು ಅಂದ್ಬಿಟ್ಟು, ಜನ ಯಾರು ಬರಲ್ಲ ಅಷ್ಟೇ ಹೇಳಿದರು, ನಿಮ್ಮ ನಾಯಿನ ಮೇಲೆ ಕಟ್ಟಾಕು ಅಂದ್ಬಿಟ್ಟು. ಸೊ ಹಂಗಾಗಿ ನಾನು ಟೆರೇಸ್ ಮೇಲೆ ಕಟ್ಟಾಕಿದ್ದೆ ಸ್ವಲ್ಪ ಒಂದು 1/2 hour. ಆಮೇಲೆಲ್ಲ ಹೋದ್ಮೇಲೆ ಕರ್ಕೊಂಡ್ಬಂದೆ. ಅದ್ರದ್ದು ಕೂಡ ಸ್ವಲ್ಪ ಫೋಟೋ ಹಿಡ್ಕೊಂಡ್ವಿ. ನನ್ನ ಮಗಳ ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾನೇ ಸೆಲೆಕ್ಟ್ ಮಾಡಿದ್ದು, ನಮ್ಮನೆಯವ್ರನ್ನ ಸೆಲೆಕ್ಟ್ ಮಾಡಿದರು. ಸೊ ನೋಡಿ, ಗೀ ರೈಸು ಮತ್ತು ಚಿಕನ್ ಫ್ರೈ ಸೂಪರಾಗಿತ್ತು.